ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಪಾರ್ವತ ಆಂಟಿಯವ್ರ ಮನೆಯಿಂದ ನಾವು ಎಂಗೇಜ್ಮೆಂಟಿಗೆ ಹೋಗಬೇಕು ಅಂತ. ಸೊ ಆ ಎಂಗೇಜ್ಮೆಂಟ್ಗೆ ಹೋಗ್ತಿರೋ ವಿಡಿಯೋನೇ ಇದು. ನಾನು ಲಾಸ್ಟ್ ವಿಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಬಿಕಾಸ್ ಲಾಂಗ್ ವಿಡಿಯೋ ಆಗುತ್ತೆ, ಬೇಡ ಸಪ್ರೇಟಾಗಿ ವಿಡಿಯೋ ಹಾಕೋಣ ಅಂದ್ಕೊಂಡು ಇವತ್ತು ಅದನ್ನು ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಇದೊಂಥರ ಶಾರ್ಟ್ ವಿಡಿಯೋನೇ ಅಂತಲೇ ಹೇಳ್ಬೋದು. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಎಂಗೇಜ್ಮೆಂಟ್ ಇತ್ತು ಪತಿಯವರ ರಿಲೇಷನ್ ಕಡೆಯವ್ರದ್ದು. ಅದು ಬಂದು ದಾಸರಳ್ಳಿಲಿ ಮಹೇಶ್ವರಂ ದೇವಸ್ಥಾನ ಪಕ್ಕದಲ್ಲೇ ಒಂದು ಪಾರ್ಟಿ ಹಾಲ್ ಇದೆ, ಅಲ್ಲಿತ್ತು. ಹಂಗಾಗಿ ಸಿಕ್ಕಾಪಟ್ಟೆ ಜನ ರಶ್ ಇದ್ದರು. ನಾವು ಹೋದಾಗ ಆಲ್ರೆಡಿ ಟೈಮ್ ಆಗಿತ್ತು, 2:30 3 o'clock ಅಂತ ಅನ್ಕೋತೀನಿ. ಆ ಟೈಮೇ ಆಗಿತ್ತು. ಯಾವ ಥರ ರಿಲೇಷನ್ ಅಂತ ನನಗೆ ನಿಜವೂ ಗೊತ್ತಿಲ್ಲ. ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ರಿಲೇಷನ್ಸ್ ಅಂತ ಅಷ್ಟೇ ನನಗೆ ಗೊತ್ತು, ಯಾವ ಥರ ರಿಲೇಷನ್ಸ್ ಅಂತ ಗೊತ್ತಿಲ್ಲ. ಸೊ ಎಂಟ್ರಿ ಆಗಬೇಕಾದ್ರೆ ಸಿಕ್ಕಾಪಟ್ಟೆ ಜನ ಜಾಸ್ತಿ. ಇನ್ನೊಂದೇನು ಅಂದರೆ ಈ ಸ್ಯಾರಿನ ನಾನು ನೀವು ನೋಡಿರ್ತೀರಾ, ಭೀಮ್ ಅಮಾವಾಸ್ಯೆ ಟೈಮಲ್ಲಿ ನಾನು ಈ ಸ್ಯಾರಿನ ಹೊಸ ಸೀರೆ ಅಂತ ಉಟ್ಕೊಂಡು ಪೂಜೆ ಮಾಡಿದ್ದೆ. ಸೊ ಅದೇ ಹೇಗೇನು ಅದು ಆಲ್ರೆಡಿ ವಾಶ್ ಮಾಡಿಟ್ಟಿದ್ದೆ, ಎತ್ತಿಕೋಣ ಬೇರೆ ಕಡೆ ಅಂತ ಅಂದ್ಬಿಟ್ಟು. ಆದರೆ ಇದೇ ಕಾಣಿಸ್ತು, ಇದೇ ಇರಲಿ, ಇದೇ ಉಟ್ಕೊಳ್ಳೋಣ ಅಂದ್ಕೊಂಡು ನಾನು ಅರ್ಜೆಂಟಲ್ಲಿ ಆಂಟಿ ಮನೆಯಿಂದ ಬಂದ ತಕ್ಷಣ ಸ್ಯಾರಿ ಉಡಲೇಬೇಕಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಇದೇ ಇತ್ತಲ್ಲ, ಇದೇ ಉಟ್ಕೊಂಡ್ರಾಗತ್ತೆ ಅಂದ್ಕೊಂಡು ಇದನ್ನೇ ಉಟ್ಕೊಂಡೆ. ಹಾಗೆ ನಾವು ಇನ್ನೇನು ಎಂಟ್ರಿ ಆಗಬೇಕಾದ್ರೆ ಸುಮಾರು ರಿಲೇಷನ್ಸ್ ಅವರೆಲ್ಲ ಮಾತಾಡ್ಸಿದ್ರು. ಅವರೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಹೋಗ್ತಾಯಿದ್ರು. ನಾವು ಅವಾಗ ಎಂಟ್ರಿ ಕೊಟ್ವಿ. ಇವರು ಹುಡುಗಿಯರ ಅಮ್ಮ. ಸೊ ಇದೊಂಥರ ಪಾರ್ಟಿ ಚಿಕ್ಕದ ಹಾಲ್ ಅಲ್ವಾ, ಪಾರ್ಟಿ ಹಾಲ್ ಚಿಕ್ಕದಲ್ವ, ಹಾಗಾಗಿ ಸ್ವಲ್ಪ ಸಿಕ್ಕಾಪಟ್ಟೆ ಸೆಕೆನೆ ಅಂತಲೇ ಹೇಳ್ಬೋದು. ಆದರೆ ಯಾವತ್ತೂ ಇಲ್ದಿದ್ದು ಬಿಸಿಲು, ಅವತ್ತಿನ ದಿವಸ ಬಿಸಿಲೇ ಇತ್ತು. ಅವತ್ತಿನ ದಿವಸ ಅದು ಹಬ್ಬಕ್ಕೂ ಮುಂಚೆ ಬ್ಲಾಗ್ ಇದು. ಸೊ ಹಾಗಾಗಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಹೆಂಗಿದ್ರು ನಾವು ಲೇಟಾಗಿ ಹೋಗಿದ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಜನ ಕಡಿಮೆನೇ ಇದ್ದರು. ಜನ ಕಡಿಮೆ ಅಂದರೆ ಆಚೆ ಇದ್ದರು ಜನ, ಒಳಗಡೆ ಇರಲಿಲ್ಲ, ಅಂದರೆ ಪಾರ್ಟಿ ಹಾಲ್ ಒಳಗಡೆ ಇರಲಿಲ್ಲ. ಸೊ ಹಾಗೆ ಹುಡುಗಿಗೆ ವಿಶ್ ಮಾಡಿ ಒಂದು ಫೋಟೋನು ಕೂಡ ತೆಗೆಸ್ಕೊಂಡ್ವಿ. ಹುಡುಗಿರಮ್ಮ ಆ ಕಡೆ ಮಾತಾಡ್ತಾಯಿದ್ರು, ಅವರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಆಂಟಿನ ಕರೆದೆ. 1 ನಿಮಿಷ ಅಂತ ಫೋಟೋಗ್ರಾಫರ್ಗೆ ಹೇಳಿ ಆಂಟಿ ಬನ್ನಿ ಅಂತ ಅಂದ್ಬಿಟ್ಟು ಕರೆದೆ. ಏಕೆಂದರೆ ಹುಡುಗಿರ ಅಪ್ಪ ಅಂತೂ ಕೆಳಗಡೆ ಎಲ್ಲರನ್ನೂ ಮಾತಾಡಿಸ್ತಾ ಇದ್ರಲ್ಲ, ಸೊ ಅಟ್ಲೀಸ್ಟ್ ಹುಡುಗಿರ ಅಮ್ಮನಾದರೂ ಇರಲಿ ನಮ್ಮ ಜೊತೆ ಅಂತ ಕರೆದೆ. ಹಾಗೆ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗೋಕ್ಕೆ ಎಷ್ಟೊತ್ತು ನಿಂತಿದ್ವಿ ಅಂದರೆ ಅದು ಕೂಡ ಚಿಕ್ಕದೇನೆ, ಆದರೆ ಹೆಂಗೋ ಸದ್ಯ ಫ್ಯಾನ್ ಹತ್ರನೇ ನಮಗೆ ಜಾಗ ಸಿಕ್ತು. ಸೊ ಹಾಗಾಗಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹಾಗೆ ದಾಸರಳ್ಳಿಗೆ ಹೋಗಿದ್ವಲ್ಲ, ನಮ್ಮ ತೇಜಿಗೆ ಸ್ಕೂಲಲ್ಲಿ ಅವಾಗವಾಗ ಆ್ಯಕ್ಟಿವಿಟಿ ಮಾಡೋದಕ್ಕೆ ಕೊಡ್ತಾ ಇರ್ತಾರೆ. ಹಾಗಾಗಿ ಅವನಮ್ಮ ನನಗೊಂದು ಸ್ವಲ್ಪ ಆ್ಯಕ್ಟಿವಿಟಿ ಮಾಡೋದಕ್ಕೆ ನನಗೆ ಏನೋ ಪ್ರಿಂಟೌಟು ಅದು ಇದು ಏನೋ ಹೇಳ್ದೆ. ಸರಿಯಪ್ಪ ಅದೇನೋ ಹೇಳ್ದಂಗೆ ಮರ್ತೋಯ್ತು ನನಗೆ. ಸೊ ಅದನ್ನು ನಾನು ತೊಗೊಂಬರ್ತೀನಮ್ಮ ಅಂತ ಅಂದ. ಸರಿಯಪ್ಪ ನೀನು ಹೋಗಿ ತೊಗೊಂಡು ಹೋಗು ಅಂತ ಅಂದ್ಬಿಟ್ಟು ಕಳಿಸ್ದೆ. ಸೊ ಇದನ್ನು ಅವನು ಪ್ರಿಂಟೌಟ್ ತೆಗೆಸ್ಕೊಂಡು ಬಂದ. ಅಷ್ಟರಲ್ಲಿ ನಮ್ಮ ಚೋಟು ನನಗೆ ಕೇಕ್ ಬೇಕು ಅಂತ ಅಂದ. ಸರಿ ಕೇಕು ಎಲ್ಲೆಲ್ಲೋ ಅಂದರೆ ನಮಗೆ ಎಲ್ಲಿ ಚೆನ್ನಾಗಿರುತ್ತಲ್ವ ಅಲ್ಲಿ ತೊಗೊಳಕ್ಕೇ ಇಷ್ಟ ಕೇಕು. ಸರಿ ಅಂತ ಆನ್ ದ ವೇ ಮನೆಗೆ ಹೋಗ್ಬೇಕಾದ್ರೆ ತೊಗೊಂಡ್ವಿ ಕೇಕು. ನನಗೆ ವೈಟ್ ಕೇಕೇ ಬೇಕು ಅಂತ ಚಿಕ್ಕವನು, ದೊಡ್ಡವನು ನನಗೆ ಈ ಥರ ಚಾಕ್ಲೇಟ್, ಈ ಥರ ಕೇಕೇ ಬೇಕು ಅಂತ ಇವನು. ಯಪ್ಪ ಇಬ್ಬರು ತಲೆ ತಿಂತಾಯಿದ್ರು. ಸರಿ ಹಿಂಗೆ ಮಾತಾಡ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ಫನ್ನಿ ವಿಡಿಯೋನೂ ಆಗಿತ್ತಿದ್ದು, ಆದರೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಬಿಕಾಸ್ ಅದು ಸ್ವಲ್ಪ ನಿಮಗೆ ಏನು ಅನಿಸುತ್ತೋ ನಮ್ಮ ಫನ್ನಿ ವಿಡಿಯೋಸು ಅಂತ ಅಂದ್ಬಿಟ್ಟು ಹಾಗೆ ನಾನೇ ವಿಡಿಯೋ ಮಾಡ್ಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.